ಇದೇ ಕ್ರೈಮ್ ಅಂದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಬೆಂಗಳೂರಿನಲ್ಲಿ ಮತ್ತೊಂದು ಭೀಕರ ಕೊಲೆ ನಡೆದು ಇಡೀ ಸಿಟಿಯನ್ನೇ ನಡುಗಿಸಿದೆ. ಸಿಲಿಕಾನ್ ಸಿಟಿಯ JP ನಗರದ IG ಸರ್ಕಲ್ ಹತ್ರ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಬ್ಯುಸಿ ರೋಡ್ನಲ್ಲಿ ನರಬೇಟೆ ನಡೆದಿದೆ. ಕ್ರಿಮಿನಲ್ ಹಿನ್ನೆಲೆ ಇರೋ ರೌಡಿ ಶೀಟರ್ ಒಬ್ಬನನ್ನು ನಡು ರಸ್ತೆಯಲ್ಲೇ, ಅದು ಎಲ್ಲರ ಕಣ್ಣೆದುರೇ ಮಚ್ಚುಗಳಿಂದ ಕೊಚ್ಚಿ ಕೊಲೆ ಮಾಡಲಾಗಿದೆ. ಜೂನ್ 27ನೇ ತಾರೀಕು ನಡೆದ ಈ ಹತ್ಯೆಯ ಹಿಂದೆ ಒಬ್ಬ ಮಹಿಳೆಯ ಲೇಡಿ ಗೇಮ್ ಇರೋದು ಈಗ ತನಿಖೆಯಿಂದ ಬಯಲಾಗಿದೆ. ಹಾಗಾದರೆ ಯಾರು ಆ ಕೊಲೆಯಾದ ರೌಡಿ ಶೀಟರ್? ಹಂತಕರಿಗೆ ಸ್ಕೆಚ್ ಹಾಕಿ ಕೊಟ್ಟ ಆ ಲೇಡಿ ಯಾರು? ಈ ಎಲ್ಲ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೇ ತನಕ ಮಿಸ್ ಮಾಡದೆ ನೋಡಿ. ಕೊಲೆಯಾದ ವ್ಯಕ್ತಿಯನ್ನ ರಾಜ ಅಲಿಯಾಸ್ ಹಲ್ಮುರುಕ ರಾಜ ಅಂತ ಗುರುತಿಸಲಾಗಿದೆ. ಇವನಿಗೂ ಕೂಡ ದೊಡ್ಡ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇತ್ತು. ಇವನೇನು ಸಾಚೆ ಏನಲ್ಲ. ಜೂನ್ 27ನೇ ತಾರೀಕು ಭಾನುವಾರ ಸಂಜೆ ಈ ರಾಜ ರಸ್ತೆಯಲ್ಲಿ ಹೋಗ್ತಾ ಇದ್ದಾಗ ಕಮರ್ಷಿಯಲ್ ನಂಬರ್ ಪ್ಲೇಟು ಅಂದರೆ ಹಳದಿ ಬೋರ್ಡ್ ಇದ್ದ ಕಾರ್ನಲ್ಲಿ ಬಂದ ಹಂತಕರು ಇವನನ್ನು ಅಡ್ಡಗಟ್ಟಿದ್ದಾರೆ. ಅಪಾಯದ ಮುನ್ಸೂಚನೆ ಸಿಗ್ತಾ ಇದ್ದಂಗೆನೆ ಹಲ್ಮುರುಕ ರಾಜ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಜೀವೋಭಯದಿಂದ ಹೊರಡೋಗ್ತಾನೆ. ಆದರೆ ಕಾರ್ನಿಂದ ಇಳಿದು ಬಂದ 3 ಜನ ದುಷ್ಕರ್ಮಿಗಳು ಮಚ್ಚಿಡ್ಕೊಂಡು ಇವನನ್ನು ಹಟ್ಟಾಡಿಸಿದ್ದಾರೆ. CCTVಯಲ್ಲಿ ಸೆರೆಯಾಗಿರೋ ದೃಶ್ಯಗಳನ್ನು ನೋಡಿದರೆ ಮೈ ಜುಮ್ ಅನ್ನುತ್ತೆ. ಜನನಿಬಿಡ ಪ್ರದೇಶ ಅನ್ನೋದನ್ನು ನೋಡ್ದೇ ಹಂತಕರು ಕೈಯಲ್ಲಿ ಲಾಂಗ್ ಹಿಡಿದು ಹಟ್ಟಾಡಿಸಿ ಹೊಡೆದಿದ್ದಾರೆ. ರಾಜ ಅದೆಷ್ಟೇ ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರೂ ಅವನನ್ನು ಬೆನ್ನಟ್ಕೊಂಡು ಹೋಗಿ ಹಿಡ್ಕೊಂಡು ಮಚ್ಚುಗಳಿಂದ ಮನ ಬಂದಂಗೆ ಕೊಚ್ಚಿ ಹಾಕಿ ಕೊಲೆ ಮಾಡಿದ್ದಾರೆ. ಅವನು ರಸ್ತೆಯಲ್ಲಿ ಕುಸಿದು ಬಿದ್ದು ಬಿಡದ ಈ ಪಾಪಿಗಳು ಮತ್ತೆ ಮತ್ತೆ ಕೊಚ್ಚಿ ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ರಸ್ತೆ ಬದಿಯಲ್ಲಿ ಪುಟ್ಟ ಮಗುವನ್ನು ಎತ್ಕೊಂಡು ಬರ್ತಾ ಇದ್ದ ಅಪರಿಚಿತ ಮಹಿಳೆಯೊಬ್ಬರು ಈ ಭೀಕರ ದೃಶ್ಯ ಕಂಡು ಕಂಗಲಾಗ್ಬಿಡ್ತಾರೆ. ಹಂತಕರ ಆರ್ಭಟಕ್ಕೆ ಹೆದರಿ ತನ್ನ ಮಗುವನ್ನು ಹೇಗೆ ಬಚಾವ್ ಮಾಡ್ಕೊಳ್ಬೇಕು ಅಂತ ಆ ತಾಯಿ ಪರದಾಡಿದ ದೃಶ್ಯ CCTVಯಲ್ಲಿ ದಾಖಲಾಗಿದೆ. ಹಂತಕರು ಕೊಲೆ ಮಾಡಿ ಕಾರ್ನಲ್ಲಿ ಎಸ್ಕೇಪ್ ಆಗ್ತಾ ಇದ್ದಂಗೆನೆ ಆ ಮಹಿಳೆ ಮಗುವನ್ನು ಹಿಡ್ಕೊಂಡು ಅಲ್ಲಿಂದ ಹೊರಡೋಗ್ತಾರೆ. ಇನ್ನೊಂದು ಕಡೆ ತೀವ್ರ ರಕ್ತಸ್ರಾವದಿಂದ ಒದ್ದಾಡ್ತಾ ಇದ್ದ ರಾಜನನ್ನ ಖಾಸಗಿ ಆಸ್ಪತ್ರೆಗೆ ಸೇರಿಸಲಾಯಿತಾದ್ರೂ ಚಿಕಿತ್ಸೆ ಫಲಕಾರಿಯಾಗದೆ ಆತ ಪ್ರಾಣ ಬಿಟ್ಟಿದ್ದಾನೆ. ಈ ವಿಷಯ ತಿಳಿತಾ ಇದ್ದಂಗೆನೆ JP ನಗರ ಪೊಲೀಸರು ಸ್ಪಾಟ್ಗೆ ಬಂದು ತನಿಖೆಯನ್ನು ಶುರು ಹಚ್ಕೊಳ್ತಾರೆ. ಆಗಲೇ ಪೊಲೀಸರಿಗೆ ಸಿಕ್ಕಿದ್ದು ಆ ಲೇಡಿ ಗೇಮ್ನ ಪಕ್ಕಾ ಕ್ಲೂ. ಈ ಕೊಲೆ ಕೇಸ್ನಲ್ಲಿ ಪೊಲೀಸರು ಅಕ್ಷತಾ ಅನ್ನೋ ಮಹಿಳಾ ಆರೋಪಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಈ ಅಕ್ಷತಾ ಪ್ರಮುಖ ಆರೋಪಿ ಬ್ಯಾಡ್ ಸಂತು ಗ್ಯಾಂಗ್ನಲ್ಲಿ ಸಕ್ರಿಯಳಾಗಿರ್ತಾಳೆ. ರಾಜ ಎಲ್ಲಿದ್ದಾನೆ, ಆತನ ಚಲನವಲನೆ ಹೇಗಿದೆ ಅನ್ನೋದನ್ನು ಕಣ್ಗಾವಲಿಟ್ಟು ಮಾಹಿತಿ ಕಲೆ ಹಾಕೋದಕ್ಕೆ ಹಂತಕರು ಈ ಅಕ್ಷತಾಳನ್ನು ಬಿಟ್ಟಿರ್ತಾರೆ. ಕಾರ್ನಲ್ಲಿ ಬಂದಿದ್ದ ಹಂತಕರಿಗೆ ಈಕೆ ತಾನೇ ಖುದ್ದಾಗಿ ಸ್ಕೂಟಿಯಲ್ಲಿ ಬಂದು ದಾರಿಯನ್ನು ತೋರಿಸಿರ್ತಾಳೆ. ಅಕ್ಷತಾ ದಾರಿ ತೋರಿಸಿ ಸ್ಕೂಟಿಯಲ್ಲಿ ತೆರಳುತ್ತಾ ಇರುವ ದೃಶ್ಯಗಳು ಕೂಡ CC ಕ್ಯಾಮ್ರಾದಲ್ಲಿ ಸ್ಪಷ್ಟವಾಗಿ ಸೆರೆ ಹಿಡಿಯಲಾಗಿದೆ. ಇದೇ ಮಾಹಿತಿ ಆಧಾರದ ಮೇಲೆ ಪೊಲೀಸರು ಅಕ್ಷತಾ ಸೇರಿ ಪ್ರಕರಣದಲ್ಲಿ ಒಟ್ಟು 6 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಪೊಲೀಸರ ತನಿಖೆಯಲ್ಲಿ ಸಿಕ್ಕಿರೋ ಮಾಹಿತಿ ಪ್ರಕಾರ ಇದು ಒಂದು ಪಕ್ಕಾ ರಿವೆಂಜ್ ಕಿಲ್ಲಿಂಗು. ಯಾಕಂದರೆ ಕೊಲೆಯಾದ ಹಲ್ಮುರುಕ ರಾಜ ಸಣ್ಣ ಪುಟ್ಟವನೇನಲ್ಲ. ಇವನ ಮೇಲೆ ಈಗಾಗಲೇ ಕೊಲೆ ಯತ್ನ ಮತ್ತು ದರೋಡೆಯಂತಹ ಹಲವಾರು ಕ್ರಿಮಿನಲ್ ಕೇಸ್ಗಳಿದ್ವು. ಪೊಲೀಸರು ಈಗ ಒಂದು ಹಳೆ ಲಿಂಕನ್ನು ಹುಡುಕ್ತಾ ಇದ್ದಾರೆ. ಸುಮಾರು 10 ವರ್ಷಗಳ ಹಿಂದೆ ಬನಶಂಕರಿಯ ರೌಡಿ ಸ್ಟ್ಯಾಂಡ್ ಕುಟ್ಟಿ ಅಲಿಯಾಸ್ ಕುಟ್ಟಿ ಅನ್ನೋನ ಕೊಲೆಯಾಗಿತ್ತು. ಆ ಕೊಲೆ ಕೇಸ್ನಲ್ಲಿ ಈ ಹಲ್ಮುರುಕ ರಾಜ ಕೂಡ ಒಬ್ಬ ಆರೋಪಿಯಾಗಿದ್ದ. ಜೊತೆಗೆ ಸಂತು ಭಾವನ ಕೊಲೆಗೂ ಈತನೇ ಕಾರಣ ಅಂತ ಹೇಳಲಾಗಿತ್ತು. ಆ ಹಳೆ ದ್ವೇಷವನ್ನು ಮನಸ್ಸಲ್ಲಿಟ್ಕೊಂಡು ಕುಟ್ಟಿ ಕಡೆಯವರು ಅಕ್ಷತಾ ಸಹಾಯದಿಂದ ರಾಜರಿಗೆ ಸ್ಕೆಚ್ ಹಾಕಿ ಮುಗಿಸ್ಬಿಟ್ಟಿದ್ದಾರೆ. ಇಷ್ಟೇ ಅಲ್ಲ, ಈ ಹಲ್ಮುರುಕ ರಾಜ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾಗ ಬಳ್ಳಾರಿ ಶಿವ್ ಜೊತೆಗೂ ಗುರುಸ್ಕೊಂಡಿದ್ದಂತೆ. ಜೊತೆಗೆ ದಕ್ಷಿಣ ಬೆಂಗಳೂರಿನ ರೌಡಿ ಅರಸಯ್ಯನ ಸಿಂಡಿಕೇಟ್ ಜೊತೆಗೂ ಲಿಂಕ್ ಇಟ್ಕೊಂಡಿದ್ದ ಅಂತ ಹೇಳಲಾಗ್ತಾ ಇದೆ. ಚನ್ನಪಟ್ಟಣದ ರೌಡಿಗಳು ಇನ್ವಾಲ್ವ್ ಆಗಿದ್ದ ಸುಬ್ರಹ್ಮಣ್ಯಪುರ ಡಬಲ್ ಮರ್ಡರ್ ಕೇಸ್ನಲ್ಲೂ ಇವನ ಹೆಸರು ಕೇಳ್ಕೊಂಬಂದಿತ್ತು. ಹೀಗಾಗಿ ಹಳೆ ಹಾಗೆಯೇ ಈ ಕೊಲೆಗೆ ಪ್ರೈಮರಿ ಮೋಟಿವ್ ಅಂತ ಪೊಲೀಸರು ಖಚಿತಪಡಿಸ್ಕೊಂಡಿದ್ದಾರೆ. ಇನ್ನು ಈ ಕಿರಾತಕರು ಕೊಲೆ ಮಾಡಿದ ಅದೇ ದಿನ ರಾತ್ರಿ KR ಪುರಂ ಠಾಣೆ ವ್ಯಾಪ್ತಿಯಲ್ಲಿ ಜನರ ಕಣ್ಣಿಗೆ ಖಾರದ ಪುಡಿ ಹಾಗೂ ಪೆಪ್ಪರ್ ಸ್ಪ್ರೇ ಹೊಡೆದು ಚೈನ್ ಸ್ನ್ಯಾಚಿಂಗ್ ಕೂಡ ಮಾಡಿ ಪರಾರಿಯಾಗಿದ್ರು ಅಂತ ಪೊಲೀಸರು ತಿಳಿಸಿದ್ದಾರೆ. ಈ ಮರ್ಡರ್ ಕೇಸನ್ನು ಸೀರಿಯಸ್ ಆಗಿ ತಗೊಂಡ ಸೌತ್ ಡಿವಿಷನ್ DCP ಡಾಕ್ಟರ್ K ವಂಶಿಕೃಷ್ಣ ಅವರು ಆರೋಪಿಗಳ ಪತ್ತೆಗೆ ಬರೋಬ್ಬರಿ 8 ಸ್ಪೆಷಲ್ ಟೀಮ್ಗಳನ್ನು ರೆಡಿ ಮಾಡಿದ್ರು. ಕೇವಲ 2 ದಿನದಲ್ಲಿ ಕೊಲೆ ಮಾಡಿದ್ದ ಪ್ರಮುಖ ಆರೋಪಿ ಸಂತು ಅಲಿಯಾಸ್ ಬ್ಯಾಡ್ ಸಂತು ಸೇರಿದಂತೆ 4 ಜನ ಆರೋಪಿಗಳನ್ನು ಪೊಲೀಸರು ಲಾಕ್ ಮಾಡಿಕೊಂಡ್ರು. ಆದರೆ ಕತೆ ಇಲ್ಲಿಗೆ ಮುಗಿಲಿಲ್ಲ. ಪೊಲೀಸರು ಸ್ಪಾಟ್ ಮಹಜರು ಮಾಡೋದಕ್ಕೆ ಅಂತ ಆರೋಪಿಗಳನ್ನು ನೈಸ್ ರೋಡ್ ಹತ್ತಿರ ಇರೋ ತಲಗಟ್ಪುರದ ಹೆಮ್ಮಿಗೆಪುರದ ಕ್ರೈಮ್ ಸ್ಪಾಟ್ಗೆ ಕರ್ಕೊಂಡು ಹೋಗಿದ್ರು. ಅಲ್ಲಿ ಮಾರ್ಕಾಸ್ತ್ರಗಳನ್ನು ಇಟ್ಕೊಂಡಿದ್ದ ಜಾಗವನ್ನು ತೋರಿಸುವಾಗ
ಪ್ರಮುಖ ಆರೋಪಿ ರೌಡಿ ಶೀಟರ್ ಸಂತೋಷ್ ಕುಮಾರ್ ಅಲಿಯಾಸ್ ಬ್ಯಾಟ್ಸ್ ಅಂತೂ ಪೊಲೀಸರ ಮೇಲೇನೆ ಅಟ್ಯಾಕ್ ಮಾಡ್ತಾನೆ. ಅಲ್ಲಿದ್ದ ಕಲ್ಲುಗಳನ್ನು ತಗೊಂಡು ಪೊಲೀಸ್ ಸಿಬ್ಬಂದಿ, ಅದರಲ್ಲೂ ಒಬ್ಬ ಮಹಿಳಾ ಆಫೀಸರ್ ಮೇಲೆ ಮನಸ್ಸಿಗೆ ಬಂದಂಗೆ ಹಲ್ಲೆ ನಡೆಸಿ ಪರಾರಿ ಆಗೋದಕ್ಕೆ ಟ್ರೈ ಮಾಡ್ತಾನೆ. ಈ ಸಂದರ್ಭದಲ್ಲಿ PSI ಸವಿನಯ್ ಅವರು ಮೊದಲು ಸೆಲ್ಫ್ ಡಿಫೆನ್ಸ್ಗೋಸ್ಕರ ಗಾಳಿಯಲ್ಲಿ ಒಂದು ಸುತ್ತು ಗುಂಡು ಹಾರಿಸಿ ವಾರ್ನಿಂಗ್ ಅನ್ನು ಕೊಡ್ತಾರೆ. ಆದರೂ ಇವನು ಕೇಳದೆ ಅಟ್ಯಾಕ್ ಮಾಡೋದಕ್ಕೆ ಮುಂದುವರಿಸಿದಾಗ ಮಹಿಳಾ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆತನ ಕಾಲಿಗೆ ಶೂಟ್ ಮಾಡಿ ಕಂಟ್ರೋಲ್ಗೆ ತಗೊಂಡು ಮತ್ತೆ ಅರೆಸ್ಟ್ ಮಾಡಿದ್ದಾರೆ. ಪೊಲೀಸ್ ಶೂಟೌಟ್ನಲ್ಲಿ ಗಾಯಗೊಂಡಿರೋ ಈ ಆರೋಪಿ ಕೋನನಕುಂಟೆಯ ರೌಡಿ ಶೀಟರ್ ಆಗಿದ್ದ. ಇವನ ವಿರುದ್ಧ 2 ಕೊಲೆ ಹಾಗೂ 5 ಕೊಲೆ ಯತ್ನಗಳು ಸೇರಿದಂತೆ ಬರೋಬ್ಬರಿ 14 ಗಂಭೀರ ಕ್ರಿಮಿನಲ್ ಕೇಸ್ಗಳು ದಾಖಲಾಗಿದ್ದಾವೆ. ಇನ್ನುಳಿದ 3 ಆರೋಪಿಗಳ ಪೈಕಿ 2 ಮೇಲೂ ಹಲವು ಕ್ರಿಮಿನಲ್ ಕೇಸ್ಗಳಿದ್ದಾವೆ. ಸದ್ಯಕ್ಕೆ ಲೇಡಿ ಇನ್ಫಾರ್ಮರ್ ಅಕ್ಷತಾ ಮತ್ತು ಶೂಟೌಟ್ನಲ್ಲಿ ಗಾಯಗೊಂಡು ಆಸ್ಪತ್ರೆ ಸೇರಿರೋ ಬ್ಯಾಟ್ಸ್ ಅಂತೂ ಸೇರಿದಂತೆ ಎಲ್ಲ 6 ಜನ ಆರೋಪಿಗಳು ಈಗ ಕಂಬಿ ಅನ್ನಿಸ್ತಾ ಇದ್ದಾರೆ. JP ನಗರ ಪೊಲೀಸರು ಪ್ರಕರಣದ ಹೂರಣವನ್ನು ಸಂಪೂರ್ಣವಾಗಿ ಹೊರಗೆಳೆದಿದ್ದಾರೆ. ಮುಂದಿನ ಇನ್ವೆಸ್ಟಿಗೇಷನ್ ಮುಂದುವರಿಸಿದ್ದಾರೆ. 27th ತಿಂಗಳು JP ನಗರ IG ಸರ್ಕಲ್ ಹತ್ರ ಮಾರಣಾಂತಿಕ ಹಲ್ಲೆ ವಿತ್ ಡೆಡ್ಲಿ ವೆಪನ್ಸ್ 4 ಮೆಂಬರ್ಸ್ ಒಂದು ಗಾಡಿಯಲ್ಲಿ ಬಂದು ರಾಜು ಅಲಿಯಾಸ್ ಹಲ್ಮುರ್ಕ ರಾಜು ಅಂತ ಅವರನ್ನು ಕೊಲೆ ಮಾಡಿರ್ತಾರೆ. ರೌಡಿಗಳ ಅಟ್ಟಹಾಸಕ್ಕೆ ಪೊಲೀಸರು ಇಟ್ಟ ಈ ಖಡಕ್ ಬ್ರೇಕ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.